ಈ ಸಣ್ಣ ಸಂದಿ ಎಲ್ಲ ನಾನು ಹೋಗ್ಬೇಕೀಗ. ನೋಡಿ ಎಷ್ಟು ಸಂದಿ ಇದೆ ನೋಡಿ, ನಾನೇ ಇಡ್ಸಲ್ಲ ಇಲ್ಲಿ ನೋಡಿ. ನೋಡ ನಾವೇ ಬರ್ತೀವಿ ನೋಡ, ನಮ್ಮ ಇಲ್ಲೇ ಬರ್ತೀವಿ. ಅಕ್ಕ ನೀವು ಚಿಕ್ಕದಾಗಿದ್ದೀರ, ನಾನು ಸ್ವಲ್ಪ ಉದ್ದಕ್ಕಿರೋದ್ರಿಂದ ಬರಕ್ಕೆ ಆಗಲ್ಲ ಅಕ್ಕ. ನೀರೆಲ್ಲ ಇಲ್ಲೇ ತಗೊಂಡು ಹೌದಾ? ನೀರೆಲ್ಲ ಈ ರೋಡಲ್ಲಿ ತಗೊಂಡ್ಬರ್ತೀರಾ ನೀವು? ಯಪ್ಪ, ಒಂಥರ ಶಾಕ್ ನನಗೆ. ಏನಪ್ಪ, ಟ್ರೈ ಮಾಡೇ ಬಿಡೋಣ ನಾನು ಕೂಡ. ಹೋಗ್ಬೇಕೀಗ ನಾನು. ನೋಡ ಅಯ್ಯೋ, ಹೆಂಗಂಟೆ ಈ ಸಂದಿಯಲ್ಲಿ ನೀರು ಹೆಂಗಂಟೆ ಎತ್ಕೊಂಡ್ಬಿಡ್ತೀರಾ ನೀವು? ಹಾಂ, ಅದು ಹೇಗೆ ಎತ್ಕೊಂಡ್ಬಿಡ್ತೀರಾ ಅನ್ನೋದೇ ಅರ್ಥ ಆಗ್ತಿಲ್ಲ. ಯಾರು ಹೆಲ್ಪ್ ಮಾಡಲ್ಲ. ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ದುಃಖ ಇದ್ದರೂ, ಏನೇ ಆದರೂ ಒಂಥರ ಖುಷಿಯಾಗಿರ್ತಾರೆ ಈ ಜನ ಮಾತ್ರ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಅಂದ್ಕೊತೀನಿ. ಇವತ್ತು ನಾನು ಬೆಂಗಳೂರಲ್ಲಿ ಬಿಗ್ಗೆಸ್ಟ್ ಸ್ಲಮ್ ಏರಿಯಾಗೆ ಬಂದಿದ್ದೀನಿ. ಫಸ್ಟ್ ಟೈಮ್ ನಾನು ಒಂದು ದೇವರ ಜೀವನಹಳ್ಳಿಗೆ ಇವತ್ತು ನಾನು ಹುಡ್ಕೊಂಡು ಬಂದಿದ್ದೀನಿ. ಈ ಥರ ಜನನ ನೋಡೋಣ ಹೇಗಿದೆ ಏನು ಅಂತಂದ್ಬಿಟ್ಟು, ನಾವು ಅವ್ರ ಕಷ್ಟ ಏನಿದೆ, ಯಾವ ಥರ ಏನು ಅಂತಂದು ಪ್ರತಿಯೊಂದು ಕೂಡ ತಿಳ್ಕೊಳ್ಳೋಣ. ಅದು ನಮ್ಮ ಬೆಂಗಳೂರಿನಲ್ಲೇ ಇರುವಂಥ, ನಾವು ಬೆಂಗಳೂರಲ್ಲಿ ತುಂಬ ಪಬ್ಗಳನ್ನ ನೋಡಿರ್ತೀವಿ, ಹೋಟೆಲ್ನ ನೋಡಿರ್ತೀವಿ, ಮಾಲ್ಗಳನ್ನ ನೋಡಿರ್ತೀವಿ, ಮತ್ತು ದೊಡ್ಡ ದೊಡ್ಡ ಮನೆಗಳನ್ನ ನೋಡಿರ್ತೀವಿ, ದುಡ್ಡಿರೋರು ನೋಡಿರ್ತೀವಿ, ದುಡ್ಡು ಇಲ್ದಿರೋರು ನೋಡಿರ್ತೀವಿ. ದುಡ್ಡು ಇಲ್ದಿರೋರಂಗೆ ಮಿಡಲ್ ಕ್ಲಾಸ್ ಜನನ ಒಂದು ದುಡ್ಕೊಂಡು ಜೀವನ ಮಾಡೋಣ ಅಂತ ಅಂತೀವಿ. ಇವತ್ತು ಮಿಡಲ್ ಕ್ಲಾಸ್ಗಿಂತ ಅದಕ್ಕಿಂತ ಕೆಳಗಡೆ ಇರುವಂಥ ಜನನ ಇವತ್ತು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಸಣ್ಣ ಸಣ್ಣ ಗಲ್ಲಿಗಳು, ಸಣ್ಣದಾಗಿದ್ದಾವೆ ನೋಡಿ. ಈ ಥರ ಸಣ್ಣದಾಗಿದ್ದಾವೆ ಇಲ್ಲಿ. ಅಜ್ಜಿ ನೋಡಿ, ಅಜ್ಜಿ ಕೂತಿದ್ದಾರೆ ಇಲ್ಲಿ. ಅಜ್ಜಿ, ಇಲ್ಲಿ ನೀವು ಎಷ್ಟು ವರ್ಷದಿಂದ ಇದ್ದೀರಾ? ನಾನು 85 ವರ್ಷದಿಂದ ಇದ್ದೀರಾ? 5 ವಯಸ್ಸು. ಇಲ್ಲಿ ನೋಡಿ, ಅವ್ರು ಹೇಳ್ತಿದ್ದಾರೆ ಒಂದು 75ರಿಂದ 85 ವರ್ಷದಿಂದ ಇದೇ ಜಾಗದಲ್ಲಿ ಅವ್ರು ಇದ್ದಾರೆ ಅಂತೆ. ಅಜ್ಜಿ, ನಿಮ್ಮ ಮನೆ ಎಲ್ಲಿರೋದು? ಆ ಕಡೆ ಇರೋದಾ? ಆ ಕಡೆ. ಓಕೆ. ಎಲ್ಲ ಇದೇನು ನಿಮ್ದೆಲ್ಲ ಏನು? ಹಾಂ, 2 ಮಕ್ಕಳು ಇಲ್ಲೇ ಹುಟ್ಟಿದ್ದು. ಇಲ್ಲೇ ಹುಟ್ಟಿರೋದು, ಇಲ್ಲೇ ಮದುವೆ ಆಯ್ತು. ಹೆಚ್ಚು ಕಮ್ಮಿ 100 ವರ್ಷ ಆಗಿರ್ಬೋದು. ಹಾಗಾದ್ರೆ 100 ವರ್ಷ ಆಗಿರ್ಬೋದು. ಆದ್ರೆ ಇದೆಲ್ಲ ಏನು ನಿಮ್ಮ ಸ್ವಂತನ ಅಥವಾ ನೀವು ಬಾಡಿಗೆಗ ಇರೋದು? ಬಾಡಿಗೆ ಇಲ್ಲ, ಸ್ವಂತ ಮನೆ. ಸ್ವಂತ ಮನೆಗಳೆಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಅರ್ಧ, ಗೌರ್ಮೆಂಟ್ ಅರ್ಧ. ಅದು ನಿಮ್ಮ ಸ್ವಂತ ಆಗಿದೆ? ಏನಿಲ್ಲ ಸರ್. ಅಂದ್ರೆ ಇಲ್ಲಿ ಇವರು ಖಾಲಿ ಮಾಡ್ಬೇಕು ಅಂತ ಹೇಳ್ತಿದಾರಲ್ಲ, ಏನಿದು? ಖಾಲಿ ಮಾಡ್ಬೇಕಂತ ಹೇಳಿದ್ದಾರೆ, ಜಾಗ ಕೊಟ್ಟಿಲ್ಲ. ಎಲ್ಲಿ ಕೊಡ್ತಾರಂತ ನೋಡಿಲ್ಲ. ಎಲ್ಲಿ ಜಾಗ ಕೊಡ್ತಾರೆ ಅಂತ ನೋಡಿಲ್ಲ. MLA ಹೇಳಿದಾರೋ ಅರ್ಧ ಮನೆ ಕೊಡ್ತೀನಿ, ಅರ್ಧ ಮನೆ ಎಲ್ಲಿ ಜಾಗ ಸಿಕ್ತು ಅಲ್ಲಿ ಕಳಿಸ್ತೀನಿ, ಅಲ್ಲಿ ಕಳಿಸ್ತೀರ ಅಂತ ಹೇಳಿದಾರೆ. ಒಟ್ನಲ್ಲಿ ಮಾಡ್ಕೊಡ್ತಾರಂತ? ಮಾಡ್ಕೊಡ್ತಾರೆ. ದೂರ ಬೆಂಗಳೂರಿಗಿಂತ ಆಚೆ? ಹಾಂ. ಅಂದ್ರೆ ಕಣ್ಣೂರು ಕಡೆ ಅಲ್ಲಿ ಕೊಟ್ಟಿದ್ದಾರೋ, ಅಲ್ಲಿ ಇಲ್ಲೇ ಬೇಡ ಅಂದ್ಬಿಟ್ರು. ಅಲ್ಲಿ ವೈಟ್ ಪಿಲ್ ಹತ್ರ ಕೊಡ್ತಾರ, ಜಾಗ ಇದ್ರೆ ಅಲ್ಲಿ ಕೊಡ್ತಾರೆ. ನಮ್ದು ಕೆಲಸ ಎಲ್ಲ ಕಷ್ಟ ಆಗುತ್ತೆ. ಅಂದ್ರೆ ಇಲ್ಲಿನ ಕೆಲಸ ಎಲ್ಲ ನಿಮ್ದೆಲ್ಲ ಹೇಗೆ? ಇದೆಲ್ಲ ಮನೆ ಕೆಲ್ಸಕ್ಕೆ ಹೋಗ್ತಾರೋ, ಮನೆ ಕೆಲ್ಸಕ್ಕೆ ಹೋಗ್ತಾರೆ, ಮನೆ ಕೆಲ್ಸಕ್ಕೂ, ಆಸ್ಪತ್ರೆ ಕೆಲ್ಸಕ್ಕೆ ಹೋಗ್ತಾರೋ, ಕೆಲಸಕ್ಕೆ ಎಲ್ಲ ಹೋಗಿ ಅದೇ ನಮ್ಗೆ ಊಟ. ಇವತ್ತೊಂದು ದಿನ ನೀವು ಕೆಲಸ ಮಾಡಿದ್ರೇನೆ ನಿಮ್ಗೆ ಊಟ, ಇಲ್ಲ ಅಂದ್ರೆ ಊಟ ಇಲ್ಲ. ಏನ್ ಮಾಡ್ಬೇಕು? ವಯಸ್ಸಾಯ್ತಲ್ಲ. ಯಾರು ನಮಗೆ ಪಿಂಚಣ ಬರೋದಿಲ್ಲ. ನಮ್ಮ ಹಸ್ಬೆಂಡ್ ಸತ್ತು 10 ವರ್ಷ ಆಗಿದೆ. ನಾನು ಬರ್ಕೊಟ್ಟಿದ್ದೀನಿ, ಅದು ನಮ್ಗೆ ಬಂದಿಲ್ಲ. ತಿನ್ನಿ ನಮ್ಗೆ ಇಷ್ಟ ಇಲ್ಲ ಬರ್ಕೊಡೋದು, ಅದಕ್ಕೆ ಬಿಟ್ಬಿಟ್ಟಿದ್ದೀನಿ. ನಮ್ಗೆ ಪಿಂಚಣ ಬರೋದಿಲ್ಲ, ಏನಿಲ್ಲ. ನನಗೆ ಒಂಥರ ಇವ್ರ ಜೀವನ ನೋಡಬೇಕು ಅಂತ ನನಗೆ ಒಂಥರ ಕಷ್ಟ, ಒಂಥರ ಬೇಜಾರಾಗುತ್ತೆ. ಇವ್ರ ಕಷ್ಟದ ಮುಂದೆ ನಮ್ಮ ಕಷ್ಟ ಅನ್ನೋದು ನನಗೇನು ದೊಡ್ಡದೇನೆ ಅನ್ನಿಸ್ತಿಲ್ಲ ನಿಜವಾಗ್ಲೂ. ನನ್ನ ಕಷ್ಟ ನಾನು ಅನ್ಕೊತಾ ಇದ್ದೆ, ಹೆಂಗಪ್ಪ ನಾವು ಇದು ಮಾಡೋದು ಹೆಂಗೆ, ಅದು ಇದು ಒಂದು ಕೆಲಸ ಅಂತ ಅಂದ್ಬಿಟ್ಟು ಕಷ್ಟ ಅನ್ಕೊತಾ ಇದ್ವಿ. ಇವ್ರ ಕಷ್ಟದ ಮುಂದೆ ನಂದು ಏನೂ ಇಲ್ಲ ಅನ್ನಿಸ್ತಿದೆ ನನಗಂತೂ. ಮತ್ತು ಕೆಲಸ ಮಾಡಿಕೊಂಡು ಸ್ವಲ್ಪ ಬಾಡಿಗೆ ಕಟ್ಕೊಂಡು ಚೆನ್ನಾಗಿರೋ ಮನೆಗಳು ಕೂಡ ಇದ್ದಾವೆ, ಇಲ್ಲ ಅಂತ ಹೇಳ್ತಿಲ್ಲ. ಅದಕ್ಕಿಂತ ಕೆಳಗಡೆ ಅಂತ ಮನೆಗಳು ಇವರೊಂದು ಜನಾಂಗ ಇದು 500ಕ್ಕಿಂತ ಹೆಚ್ಚಾಗಿದ್ದಾವೆ ಬೆಂಗಳೂರಲ್ಲಂತೂ, ನಿಜವಾಗ್ಲೂ ಹೇಳ್ತೀನಿ. ಆದರೆ ಈ ಥರ ಸಣ್ಣ ಪುಟ್ಟ, ಆದರೆ ಅದು ಕಣ್ಣಿಗೆ ಯಾರ ಕಣ್ಣಿಗೂ ಕಾಣಲ್ಲ ಅಷ್ಟೇ. ಹೆಚ್ಚು ಕಮ್ಮಿ ಆ ಥರ ಇದೆ. ಇಲ್ಲೇ ಒಂದು 200 ಮನೆ ಇದೆ ಅಂತ ನೋಡಿ. ಇಲ್ಲಿ ಒಂದೇ ಹತ್ರನೇ ಚಿಕ್ಕ ಮನೆಗಳು, ಹೋಗ್ತಾ ಮನೆಗಳು ಪ್ರತಿಯೊಂದು ಕೂಡ ನೋಡೋಣ ನಾವು, ಬನ್ನಿ. ಯಾರೋ ಹೆಲ್ಪ್ ಮಾಡೋದಿಲ್ಲ ಸರ್. ಯಾರು ಇದು ಅವ್ರ ಪಂಡಿಗೆ ಮಾಡ್ತಾರೆ, ಕ್ರಿಸ್ಮಸ್ ಕೊಡ್ತಾರೆ, ಪೊಂಗಲ್ ಕೊಡ್ತಾರೆ, ಎಲ್ಲಾ ಪಂಡಿಗೆ ಕೊಡ್ತಾರೆ. ಇಲ್ಲಿ ಯಾರು ಕೊಡೋದಿಲ್ಲ, ಯಾರು
ಯಾರು ಹೆಲ್ಪ್ ಮಾಡಲ್ಲ. ಯಾರೇ ಹೆಲ್ಪ್ ಮಾಡಲ್ಲ. ಬರ್ತಾರೋ ನೋಡ್ತಾರೋ ಹೋಗ್ಬಿಡ್ತಾರೋ. ಆದ್ರೆ ಪೊಲಿಟಿಷಿಯನ್ ಹೇಗೆ ಇಲ್ಲೆಲ್ಲ ಅವರೆಲ್ಲ ನಮ್ಗೆ ಹೆಲ್ಪ್ ಮಾಡಲ್ಲ. ಅವರೆಲ್ಲ ಹೆಲ್ಪ್ ಮಾಡಲ್ಲ. ನಮ್ಮ ಹುಡುಗರು ಯಾರನ್ನ ಜಗಳ ಆದ್ರೆ ಕರ್ಕೊಂಡು ಹೋಗ್ತಾರೋ, ಜಗಳ ಆದ್ರೆ ಕರ್ಕೊಂಡು ಹೋಗ್ತಾರೆ. ಇಷ್ಟು ಮನೆ ಕೊಡು ಪಣ ಕೊಡು ಅಂತಾರೋ, ಮನೆ ಕೊಡು ಅಂತಾರೆ. ಕೊಟ್ಬಿಟ್ಟು ಮಕ್ಳು ಇಟ್ಕೊಂಡು ಬರ್ತಾವ ಅಷ್ಟೇ. ಮಾಡೋರಲ್ಲ ಇವ್ರ ಕಷ್ಟ ಕೇಳಿದ್ರೆ ಒಂಥರ ಬೇಜಾರಾಗ್ತದೆ. ನಿಮ್ಮ ಮನೆ ನೋಡ್ಬೋದಾ ಇಲ್ಲೇ? ದೊಡ್ಡದಿಲ್ಲ, ಹಾ. ಚಿಕ್ಕ ಮನೆ. ಈ ಮನೆಗಳಲ್ಲಿ ಎಷ್ಟು ಜನ ಮಲಗ್ತೀರಾ ನೀವೆಲ್ಲ ಇಲ್ಲೆಲ್ಲ? 10 ಜನ ಮಾಡ್ಕೊಂಡು ಈ ಮನೇಲಿ 10 ಜನ ಮಲಗ್ತೀರಾ? ನೋಡ್ಬೋದಾ? ಏನಾಗಲ್ಲ ಹೋಗಪ್ಪ, ಹಾಕೊಂಡೆ ಹೋಗು, ಅಯ್ಯೋ ಪರವಾಗಿಲ್ಲ, ಹೋಗು, ಪರವಾಗಿಲ್ಲ ಪಾಪ. ಹೋಗ್ಬೋದಾ? ಹೋಗಪ್ಪ. 6 ಜನ ಇದಾರೆ ಇಲ್ಲಿ ಮಕ್ಕಳು, ಈ ಮನೇಲಿ 4 ನೋಡಿದ್ರು ಗಂಡ ಹೆಂಡತಿ. ಇಲ್ಲೇ ಈ ಮನೆಯಲ್ಲವರು 10 ಜನ ಮಲಗ್ತಾರಂತೆ, ಹೆಚ್ಚು ಕಮ್ಮಿ 10 ಜನ ಇರ್ತಾರಂತೆ ಈ ಮನೆಗಳಲ್ಲಿ. ಇಲ್ಲೆಲ್ಲ ಟಿ ವಿ ಇದೆ, ಇಲ್ಲೆಲ್ಲ ದೇವ್ರ ಫೋಟೋ ಇಟ್ಟಿದ್ದಾರೆ, ಇಲ್ಲೊಂದು ಮಂಚ ಇದೆ, ಇಲ್ಲೆಲ್ಲ ಫುಲ್ ಮಲಗ್ತಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲೇ ಪಾತ್ರೆ ಐಟಮ್ ತೊಳ್ಕೊತಾರೆ. ಚಿಕ್ಕ ಮನೆಯಲ್ಲೇ ಇಲ್ಲೇ ಒಂದು ಪಾತ್ರೆ ಐಟಮ್ ತೊಳ್ಕೊತಾರೆ ನೋಡಿ. ಇಲ್ಲಿ ಪಾತ್ರೆಗಳಿಷ್ಟೇ ಅವ್ರದ್ದೆಲ್ಲ. ನೀರು ತಂದಿಟ್ಕೊಂಡಿದ್ದಾರೆ. ಇಲ್ಲೆಲ್ಲ ಪಾತ್ರೆಗಳು ನೋಡಿ. ಇಲ್ಲೊಂದು ಬೀರು ಇದೆ. ಮನೆ ನೋಡಿ ಹೇಗಿದೆ. ಈ ಥರ ಮನೆ ಇದೆ. ಅವರ ಜೀವನ ಶೈಲಿ ಇದು ಒಂಥರ. ಹಾಗೆ ಹಾಗೆ ಹೋಗ್ತಾ ಹೋಗ್ತಾ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಎಲ್ಲ ಮನೆಗಳು ಅದೇ ಸೇಮ್ ಇದೆ. ಎಲ್ಲ ಚಿಕ್ಕ ಚಿಕ್ಕ ರೋಡುಗಳೆಲ್ಲ. ಇಲ್ಲೊಂದು ದೇವಸ್ಥಾನ ಇದೆ. ಇಲ್ಲಿ ಯಾವುದೋ ಒಂದು ಚಿಕ್ಕ ಸಂದಿಯಲ್ಲಿ ಇಲ್ಲೊಂದು ಮನೆ ಇದೆ ನೋಡಿ. ನನಗೆ ಒಂಥರ ಆಶ್ಚರ್ಯ ಆಗ್ತದೆ ಗುರು. ನೋಡಿ ಇಲ್ಲೆಲ್ಲ ಚಿಕ್ಕ ಮನೆ ಇದೊಂದು. ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನೋಡಿ, ಇಲ್ಲೆಲ್ಲ ಅಡುಗೆ ಮಾಡ್ಕೊತಾರೆ ನೋಡಿ. ಇಲ್ಲೆಲ್ಲ ಅವ್ರ ಜೀವನ ಶೈಲಿ ನೋಡಿ ಹೇಗಿದೆ. ಇದೊಂದು ಮನೆ, ಇದೊಂದು ಚಿಕ್ಕ ಮನೆ ನೋಡಿ. ಅಣ್ಣ, ಈ ಮನೇಲಿ ಎಷ್ಟು ಜನ ಮಲಗ್ತಾರೆ? ಈ ಮನೇಲಿ ನಾವು 5 ಜನ. 5 ಜನ. ಓಕೆ. ನೀವೆಲ್ಲ ಏನು ಕೆಲಸ ಮಾಡ್ತೀರಣ್ಣ? ನಾವೆಲ್ಲ ಕಾಂಕ್ರೀಟ್ ಕೆಲಸ, ಮೋಲ್ಡಿಂಗ್ ಕೆಲಸ ಎಲ್ಲ ಮಾಡ್ತೀರ. ಅಂದರೆ ಇಲ್ಲಿ ನಿಮ್ಮ ಸ್ವಂತ ಮನೆನಾ ಏನಿದೆಲ್ಲ? ಸ್ವಂತ ಮನೆನೇ. ಬಾಡಿಗೆ ಏನು ಕಟ್ತಿಲ್ಲ? ಇಲ್ಲ. ಸ್ವಂತ ಮನೆನೇ. ಅಂದರೆ ಇಲ್ಲೇನೋ ಖಾಲಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದು ರೈಲ್ವೆ ಅವರು ಖಾಲಿ ಮಾಡಬೇಕು ಅಂತ ಹೇಳ್ತಾರೆ. ಅದು ಒಬ್ಬೊಬ್ರು ದುಡ್ಡು ಇರೋರು ಹೋಗ್ತಾರೆ. ನಾವು ನನ್ನ ಹತ್ರ ದುಡ್ಡು ಇಲ್ಲ, ಅದಕ್ಕೆ ಇಲ್ಲೇ ಇದ್ದೀರಾ? ಅವ್ರೇನು ಬೇರೆ ಕಡೆ ಕೊಡ್ತೀನಿ ಅಂತ ಏನು ಕೇಳಲ್ಲ ಅವರು? ಹೇಳಿಲ್ಲ ಅವ್ರೇನಾದ್ರು? ಅಲ್ಲಿ ಕೊಡ್ತೀನಿ, ಇಲ್ಲಿ ಕೊಡ್ತೀನಿ, ಅದು ಏನೋ ಹೇಳ್ತಾರೆ. ಇನ್ನೂ ಅದು ಇದಾಗಿಲ್ಲ. ಆದರೆ ನೀವೇನು ಹೇಳ್ತಿದ್ರ ಇದಕ್ಕೆ? ಯಾರಿಗೆ? ನೀವೇನು ಹೇಳ್ತಿದ್ರ? ಅಂದರೆ ನೀವು ಖಾಲಿ ಮಾಡ್ತೀರಾ ಅಥವಾ ಮಾಡಲ್ಲ ಅಂತ ಹೇಳ್ತಿದ್ರ? ಅವರು ಬಿಡೋದಿಲ್ಲ. ಅವರು ಖಾಲಿ ಮಾಡ್ಬೇಕಂದ್ರೆ ಮಾಡಲೇಬೇಕು. ಹಂಗೆ. ಆದರೆ ನೀವು ಎಷ್ಟು ವರ್ಷದಿಂದ ಇದ್ರಣ್ಣ ಇಲ್ಲಿ? ಹೆಚ್ಚು ಕಮ್ಮಿ 70. ನಾನು ನಂದಿಲ್ಲ. ನಾನು ಬಂದು 35 ವರ್ಷ ಆಯಿತು. ಅದಕ್ಕೆ ಮುಂದೆ 75 ವರ್ಷ ಇದ್ದಾರೆ. 5 ವರ್ಷ 80 ವರ್ಷ ಹೆಚ್ಚು ಕಮ್ಮಿ ದೊಡ್ಡವರು ಇದ್ದಾರೆ ಇಲ್ಲಿ. ಓಕೆ. ನಿಮ್ಮ ಕಷ್ಟ ಹೆಂಗೆ ನೋಡೋರ? ಇವ್ರ ಕಷ್ಟ ಹೆಂಗೆ? ಯಾರನ್ನು ಕೇಳಿದ್ರು ಕೂಡ ಇದೇ ಥರನೇ ಹೇಳ್ತಾರೆ. ಹೆಚ್ಚು ಕಮ್ಮಿ 75 ವರ್ಷದಿಂದ 80 ವರ್ಷವರೆಗೂ ಅಲ್ಲಿಂದ ಇಲ್ಲಿವರೆಗೂ ಅವ್ರ ಜೀವನನ ಸಾಗಿಸ್ಕೊಂಡು ಹಿಂಗೆ ಬಂದಿದ್ದಾರೆ. ಇಲ್ಲಿ ಗೌರ್ಮೆಂಟ್ ಅವ್ರು ಖಾಲಿ ಮಾಡಿ ಅಂತ ಹೇಳ್ತಿದ್ದಾರೆ. ನಮಗೇನೋ ಬೇರೆ ಕಡೆ ಜಾಗ ಮಾಡಿಕೊಟ್ರೆ ನಾವು ಇಮಿಡಿಯೇಟ್ಲಿ ಖಾಲಿ ಮಾಡ್ಕೊಂಡು ನಾವು ಅಲ್ಲಿ ಹೋಗಿ ಜೀವನ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ ಅಷ್ಟೇ. ಅವ್ರ ಮನೆಗಳೆಲ್ಲ ಈ ಥರ ಇದೆ, ಚಿಕ್ಕ ಮನೆಗಳಷ್ಟೇ. ಎಲ್ಲ 5 ಜನ 6 ಜನ 10 ಜನ ಈ ಥರ ಮಲಗೋ ಮನೆಗಳೇ. ಇಲ್ಲೆಲ್ಲ ಅಡುಗೆ ಮಾಡ್ಕೊತಾರೆ ನೋಡಿ. ಇದೇ ಸೇಮು. ಇದೇನಾ ನಿಮ್ಮ ಮನೆ? ನಿಮ್ಮ ಮಗಳಿದ್ದಾರೆ? ಅಷ್ಟೇ. ಹಾಂ. ಅಜ್ಜಿ ಮನೆ ನೋಡ್ತಿರ್ಬೋದು, ಚಿಕ್ಕದಾಗಿದೆ. ಇಲ್ಲೊಬ್ರು ಮಲಗಿದ್ದಾರೆ. ಟಿ ವಿ ಓಡ್ತಾಯಿತ್ತು ಇಲ್ಲಿ. ನೋಡ್ಬೋದು, ಇಲ್ಲೇ ಅಡುಗೆ ಮಾಡ್ಕೊತಾರೆ ನೋಡಿ. ಅಂದರೆ ಈ ಮನೆಯಲ್ಲಿ ಎಷ್ಟು ಜನ ಮಲಗ್ತೀರ ಅಜ್ಜಿ ನೀವು? 5 ಜನ ಇದ್ದಾರೆ. 5 ಜನ ಮಲಗ್ತೀರಾ ನೀವು? 5 ಜನ. ಓಕೆ. ಇಲ್ಲೆಲ್ಲ ಬಾತ್ರೂಮು ಇದೆಲ್ಲ ವ್ಯವಸ್ಥೆ ಹೆಂಗೆ ನಿಮ್ದೆಲ್ಲ? ಆಚೆಗೆ ಹೋಗ್ಬೇಕು. ಇಲ್ಲಿ ಯಾವುದೇ ಥರ ಬಾತ್ರೂಮ್ ವ್ಯವಸ್ಥೆ ಆ ಥರ ಏನಿಲ್ಲ? ಓಕೆ, ಸರಿ ಆಯಿತು. ಒಂದೇ ಜಾಗ. ಅಷ್ಟೇ ಮನೆ. ಇಲ್ಲೇ ಎಲ್ಲ ಪಾತ್ರೆ ಐಟಮ್ ತೊಳ್ಕೊಳೋದು ಪಾತ್ರೆ ಅಡುಗೆ ಮಾಡ್ಕೊಳೋದು ಎಲ್ಲ ಇಲ್ಲೇ. ಬಟ್ ಆದರೆ ಬಾತ್ರೂಮ್ ಮಾತ್ರ ಏನೋ ಹೋಗ್ಬೇಕು ಅಂದರೆ ಆಚೆ ಹೋಗ್ತಾರೆ. ಅದು ಮನೆ, ಇದು ಮನೆ, ಬೇರೆ, ಇದು ಬೇರೆ. ಇಲ್ಲೊಂದು ಮನೆ ಇದೆ. ಇಲ್ಲಿ ಒಂದು ಮನೆ ಕೂಡ ನೋಡೋಣ. ಎಷ್ಟು ಕ್ಯೂಟ್ ಆಗಿದೆ, ಚಿಕ್ಕದಾಗಿ. ಈ ಮನೆ ಒಳಗಡೆ ಹೋಗಕ್ಕೆ ನಾನೇ ಹಿಡಿಸ್ತಿಲ್ಲ.
ಯಾವುದೋ ಒಂದು ಚಿಕ್ಕ ಮಗು ಮಲಗಿದೆ ಇಲ್ಲಿ. ಚಿಕ್ಕದಾಗಿದೆ ಮನೆ ಗುರು. ಇಷ್ಟೊಂದು ಚಿಕ್ಕ ಮನೇಲಿ ಇರಬೇಕು ಅಂದ್ರೆ ಭಾರಿ ಕಷ್ಟ ಗುರು. ನಮ್ಮ ಕೈಲಂತೂ ಆಗಲ್ಲ ನಿಜವಾಗ. ಅವ್ರು ಹೆಂಗೆ ಜೀವನ ಮಾಡ್ತಾರ ನನಗಂತೂ ಅರ್ಥ ಆಗ್ತಿಲ್ಲ. ಅಯ್ಯೋ ನೋಡಿ. ಇವ್ರದ್ದೇ ಅಲ್ಲ ಮನೆ, ನಿಮ್ದೇ ಅಲ್ಲ? ಈ ಅಕ್ಕ ಅವ್ರದ್ದೇ ಮನೆ ನೋಡ್ತಿದ್ದಾರೆ. ಅಡುಗೆ ಎಲ್ಲ ಇಲ್ಲೇ ಮಾಡ್ಕೊಂತೀರಾ ನೀವು? ಇಷ್ಟು ಜಾಗದಲ್ಲಿ ಅಡುಗೆ ಮಾಡ್ಕೊಂತೀರಾ ನೀವು? ಎಷ್ಟು ಜನಕ್ಕೆ ಮಾಡ್ತೀರಾ ಇಲ್ಲಿ? 5 ಜನಕ್ಕೆ ಇಲ್ಲಿ ಒಂದೇ ಹತ್ರ ಅಡುಗೆ ಮಾಡ್ಕೊಂತೀರಾ. ಸೂಪರ್ ಬಿಡಿ ನೀವು. ನಾವೆಲ್ಲ ಒಂದು ಅಷ್ಟು ಜಾಗ ಇದ್ರು ಅಷ್ಟು ಜನಕ್ಕೆ ಅಡುಗೆ ಮಾಡ್ಬೇಕಂದ್ರೆ ಅಯ್ಯೋ ಅಷ್ಟು ಜನಕ್ಕೆ ಅಡುಗೆ ಮಾಡ್ಬೇಕಂತ ಹೇಳ್ತೀರ. ಇಷ್ಟೇ ಜಾಗದಲ್ಲಿ 5 ಜನಕ್ಕೆ 6 ಜನಕ್ಕೆ ಎಷ್ಟು ಚೆನ್ನಾಗಿ ನೀಟಾಗಿ ಅಡುಗೆ ಮಾಡ್ತಕ್ಕಂಥ ಗೊತ್ತಾ? ಬಟ್ ಆದರೆ ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದಾರೆ ಒಳಗಡೆ ಮಾತ್ರ. ನೋಡ್ತಿರ್ಬೋದು ಒಳಗಡೆ ಎಲ್ಲ ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದಾರೆ. ಬಟ್ ಹೊರಗಡೆ ಸ್ವಲ್ಪ ಸ್ಲಮ್ ಥರ ಕಾಣುತ್ತೆ. ಬಟ್ ಶೀಟ್ ಮನೆ ಫುಲ್ಲು ಸೀಟ್ ಇರೋದೆಲ್ಲ ನೋಡಿ. ಸೀಟ್ ಮನೆ ಬಟ್ ಒಳಗಡೆ ಮಾತ್ರ ನೀಟಾಗಿ ಇಟ್ಕೊಂಡಿದ್ದಾರೆ. ಇವ್ರು ತೀರೋಗಿರೋದಾ? 2 ಜನ ಇವ್ರು ತೀರ್ಕೊಂಡ್ಬಿಟ್ಟಿದಾರಂತೆ. 5 ಮಕ್ಕಳಿದ್ದಾರೆ. ಹಾಂ ಅಕ್ಕ, ನೀವೆಲ್ಲ ಏನು ಕೆಲಸ ಮಾಡ್ತೀರಕ್ಕ? ಬಂಗ್ಲಾ, ಅದು ಮನೆ ಕೆಲಸ. ಅದಕ್ಕೆ ನೀವು ಇಲ್ಲೆಲ್ಲ ನೋಡ್ತಿರ್ಬೋದು ಎಷ್ಟು ಖುಷಿಯಾಗಿ ಮಾತು ಹೇಳ್ತಾ ಇದ್ದಾರೆ ಅಂತಂದರೆ. ಇಷ್ಟೊಂದು ಏರಿಯಾದಲ್ಲಿ ಇಷ್ಟೆಲ್ಲ ಕಷ್ಟ ಇದ್ರು ಕೂಡ ಇಷ್ಟೊಂದು ಖುಷಿಯಾಗಿ ಮಾತು ಹೇಳ್ತಾ ಕೂತಿದ್ದಾರೆ ನೋಡಿ. ಎಲ್ಲ ನೋಡ್ಬೋದಾ ಇದು? ಊರಿಗೆ ಹೋಗಿದ್ರೆ ನೋಡ್ಬೋದಾ? ಬನ್ನಿ ಸ್ವಲ್ಪ ಸೈಡ್ ಬನ್ನಿ. ಚಿಕ್ಕ ಮನೆ ನೋಡಿ ಇಲ್ಲೊಂದು. ಇದೇನಾ ಬೆಡ್ರೂಮು? ಇದೇ ಬೆಡ್ರೂಮ್ ಅಂತೆ ನೋಡಿ. ಹಾಲು, ಕಿಚನು, ಬೆಡ್ರೂಮು, ಬಾತ್ರೂಮ್ ಎಲ್ಲ ಇದೆ. ಇಲ್ಲೇ ಸ್ನಾನ ಮಾಡ್ತಾರೆ. ಆಲ್ಮೋಸ್ಟ್ ಸ್ನಾನನೂ ಇಲ್ಲೇ ಮಾಡ್ತಾರೆ. ಟಿವಿನೂ ದೊಡ್ಡದಾಗಿ ಇಟ್ಕೊಂಡಿದ್ದಾರೆ. ಚಿಕ್ಕ ಮನೆ ನೋಡಿ. ವಾಷಿಂಗ್ ಮಿಷಿನ್ ಇದು. ವಾಷಿಂಗ್ ಮಿಷಿನ್ ಕೂಡ ಇಟ್ಕೊಂಡಿದ್ದಾರೆ. ಈ ಮನೆಯಲ್ಲಿ ಏನಿದೆ? ಅಟ್ಯಾಚ್ ಬಾತ್ರೂಮ್ ಇದೆ ಅಂತ ಹೇಳ್ತಾರಲ್ಲ ಗುರು. ಏನು ಖುಷಿಯಾಗಿ ಹೇಳ್ತಾರೆ ಅಂದರೆ ಈ ಮನೆಯೊಳಗಡೆ ಹೋಗಿ ಅಟ್ಯಾಚ್ ಬಾತ್ರೂಮು, ಬೆಡ್ರೂಮು, ವಾಶ್ರೂಮು ಎಲ್ಲ ಇದೆ ಅಂತ ಹೇಳ್ತಾರೆ. ಏನು ಖುಷಿಯಾಗಿ ಹೇಳ್ತಾರೆ ಅಂದರೆ ಅಷ್ಟು ಖುಷಿ ನೋಡೋಕೆ ನಮಗೊಂಥರ ಖುಷಿ ಆಗ್ತದೆ. ಇಲ್ಲಿ ನೋಡಿ, ಇದೊಂದು ಚಿಕ್ಕ ಮನೆ. ಇಲ್ಲಿ ಮಲಗ್ತಾರೆ, ಇಬ್ಬರು ಮಲ್ಕೊಬೋದಷ್ಟೇ. ಬಟ್ ಅವರೆಷ್ಟು ಜನ ಮಲಗ್ತಾರೆ ಗೊತ್ತಿಲ್ಲ ನಮಗಂತೂ. ಬಟ್ ಇಷ್ಟು ಚಿಕ್ಕ ಮನೆಯಲ್ಲಿ ಅಡುಗೆನ ಮಾಡ್ಕೊತಾರೆ ಇಲ್ಲೆಲ್ಲ. ಎಲ್ಲ ಚಿಕ್ಕ ಮನೆಗಳೇ. ಇದು ಒಂದು ಚಿಕ್ಕ ಮನೆ. ಇಲ್ಲೇ ಅಡುಗೆ ಮಾಡಿಕೊಂಡು ಇಲ್ಲೇ ಮಲಗ್ತಾರೆ. ಅಣ್ಣ ಈ ಮನೇಲಿ ಎಷ್ಟು ಜನ ಮಲಗ್ತೀರಣ್ಣ? ಹಾಂ 5 ಜನ ಮಲಗ್ತೀರ ಇಲ್ಲಿ. ಹಾಂ 3 ಮಕ್ಕಳು, ನೀವು, ವೈಫು ಎಲ್ಲ. ಓಕೆ ಸೂಪರ್ ಅಣ್ಣ. ಸೆಕೆ ಆಗಲ್ವಾ ಇಲ್ಲಿ? ಫುಲ್ ಸೆಕೆ ಆಗಲ್ವಾ? ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ನಿಮಗೆ. ಏನು ಕೆಲಸ ಮಾಡ್ತೀರಾ ನೀವು? ಕೂಲಿ ಕೆಲಸನೇ ಎಲ್ಲ. ಇಲ್ಲೆಲ್ಲ ಕೂಲಿ ಕೆಲಸ ಮಾಡೋರೆ. ಇಲ್ಲಿ ಸ್ವಂತನ ಏನು ನಿಮ್ದಲ್ಲ? ಇದು ಸ್ವಂತ ಅಂತ ಹೇಳ್ತಿದ್ದಾರೆ. ಒಂದು ಚಿಕ್ಕ ಮನೆ ಹಂಗೆ. ಇಲ್ಲಿ ಒಂದು ಚಿಕ್ಕ ಮನೆ ಇದೆ ನೋಡಿದ್ರು. ಎಷ್ಟೆಷ್ಟು ಚಿಕ್ಕದಾಗಿರ್ತಾವ ಅಂತಂದರೆ ಮನೆಗಳು. ಅದು ಹೆಂಗಿದಾರ ಅನ್ನೋದೇ ನಮಗಂತೂ ಅರ್ಥ ಆಗ್ತಿಲ್ಲಪ್ಪ. ನೋಡ, ಇಷ್ಟೊಂದು ಚಿಕ್ಕ ಮನೆ. ಯಪ್ಪ, ಇವ್ರ ಜೀವನನ ಅದು ಹೆಂಗೆ ನಡೆಸ್ತಾರೆ ನನಗಂತೂ ಅರ್ಥ ಆಗ್ತಿಲ್ಲ ಗುರು. ನಾವು ಇಲ್ಲಿ ಅಡುಗೆ ಮಾಡ್ತಾರೆ. ಸ್ಟವ್ ಇಟ್ಕೊಂಡಿದ್ದಾರೆ, ಗ್ಯಾಸ್ ಇದೆ, ಎಲ್ಲ ಶೀಟ್ ಮನೆಯೇ. ಬಟ್ ಮನೆಯೊಳಗಡೆ ಬಂದರೆ ನೀಟಾಗಿದೆ, ಅದೊಂಥರ ಖುಷಿ. ನೋಡಿ, ಇಲ್ಲೆಲ್ಲ ಪಾತ್ರೆ ತೊಳ್ಕೊತಾರೆ. ಇಲ್ಲೇ ಕಾಣಿಸ್ತಿದೆಯಲ್ವಾ? ಈ ಇದರಲ್ಲಿ ಪಾತ್ರೆ ತೊಳ್ಕೊತಾರೆ ಎಲ್ಲ ನೀಟಾಗಿ. ನೋಡಿ, ಅಲ್ಲಿ ಪಾತ್ರೆಗಳು ಹಾಕಿದ್ದಾರೆ ನೋಡಿ, ಎಲ್ಲ ಉಜ್ಜು. ಇದರಲ್ಲಿ ಪಾತ್ರೆ ತೊಳ್ಕೊತಾರೆ. ನೋಡಿ ಥರ ನೋಡಿ, ಸಣ್ಣ ಸಣ್ಣ ಸಂದಿಗಳು ನೋಡಿ ಹೆಂಗಿದಾವೆ. ಇಲ್ಲಿ ಒಂದು ಮನೆ ಇದೆ. ಇಲ್ಲಿದಾವೆ ನೋಡಿ. ಇಷ್ಟೇ ಮನೆ ಇರೋದು. ನೋಡಿ
ಹೆಂಗೆ ಹೋಗ್ಬೇಕು ನೋಡಿ ಇಲ್ಲಿ ಕೂಡ ಮೋರಿ ಪಕ್ಕನೇ. ಆದರೆ ಇವ್ರಿಗೆಲ್ಲ ಏನು ಅಂತಂದರೆ ಈ ಡೆಂಗು ಮಲೇರಿಯಾ ಬೇಗ ಅಟ್ಯಾಕ್ ಆಗ್ಬಿಡುತ್ತೆ. ನಾವು ಇಲ್ಲೆಲ್ಲ ನೋಡಿ ಈ ಥರ ಮೋರಿ ಇದ್ದರೆ ಬೆಂಗಳೂರು ನೀರೆಲ್ಲ ಇಲ್ಲೇ ಬರ್ತದೆ. ಇಲ್ಲೇ ಒಂದು ರೈಲ್ವೆ ಟ್ರ್ಯಾಕ್ ಕೂಡ ಇದೆ. ರೈಲ್ವೆ ಟ್ರ್ಯಾಕ್ ನೋಡ್ತಿರ್ಬೋದು ಇಲ್ಲಿ ನೀವು. ಇದೇ ಮೋರಿ ಸೆರೆಂಡಿ. ಅದು ಹೆಂಗಿರ್ತಾರೆ ಏನೋ ಗೊತ್ತಿಲ್ಲ. ರಾತ್ರಿ ಹೊತ್ತು ಇಲ್ಲಿ ಇರಬೇಕು ಅಂತ ತುಂಬಾ ಕಷ್ಟ. ಯಾಕೆ ಅಂತಂದರೆ ಈ ಡೆಂಗು ಮಲೇರಿಯಾ ಇದೆಲ್ಲ ಬೇಗ ಅಟ್ಯಾಕ್ ಆಗ್ಬಿಡುತ್ತೆ ಇವ್ರಿಗೆಲ್ಲ. ಇಷ್ಟೊಂದು ಗಲೀಜಿದ್ರೆ ಇಷ್ಟೊಂದು ಇದಿದ್ರೆ ಇಡೀ ಬೆಂಗಳೂರು ನೀರು ಆಲ್ಮೋಸ್ಟ್ ಇಲ್ಲೆಲ್ಲ ಇಲ್ಲಿರೋ ಏರಿಯಾಗಳ ನೀರೆಲ್ಲ ಆಲ್ಮೋಸ್ಟ್ ಇಲ್ಲೇ ಬರ್ತದೆ. ಆಗೇನಾಗುತ್ತೆ ಈ ಸೊಳ್ಳೆ ಮೊಟ್ಟೆ ಅದೆಲ್ಲ ಉತ್ಪತ್ತಿ ಆಗಿ ಈ ಸೊಳ್ಳೆಗಳೆಲ್ಲ ಆಲ್ಮೋಸ್ಟ್ ಇಲ್ಲೇ ಇದ್ರೊಳಗಡೆ ಎಲ್ಲ ತುಂಬಿಕೊಂಡಾಗ ಅವ್ರಿಗೆ ಬೇಗ ಅಟ್ಯಾಕ್ ಆಗೋ ಚಾನ್ಸಸ್ ಕೂಡ ಇರ್ತದೆ. ತುಂಬ ಕಷ್ಟ ಇಲ್ಲಿ ಬದುಕೋದಂತೂ ನಿಜವಾಗ್ಲೂ. ಬಟ್ ಗೌರ್ಮೆಂಟವರು ಏನಾದರೂ ಬೇರೆ ಕಡೆ ಜಾಗ ಕೊಟ್ಬಿಟ್ಟು ಶಿಫ್ಟ್ ಮಾಡಿದ್ರೆ ಅವ್ರಿಗೂ ಒಳ್ಳೇದು. ಯಾಕೆಂದರೆ ಈ ಥರ ಜಾಗಗಳಲ್ಲಿ ಇರೋದು ತುಂಬ ಕಷ್ಟ ಆಗುತ್ತೆ. ಸ್ಲಮ್ ಏರಿಯಾನ ನೋಡೋಣ. ಈಗ ಮೇಲೆಲ್ಲ ಹತ್ಕೊಂಡು ಹೋಗ್ತಾಯಿದ್ದೀನಿ ನಾನು. ನೋಡಿದ್ರು ಎಲ್ಲ ಮೇಲೆಲ್ಲ ಫುಲ್ ಸೀಟೆ. ಫುಲ್ ಆ ಕಡೆ ಇದೆ, ಕಾಣ್ತಾ ಇಲ್ಲ. ಆ ಕಡೆ ಹೋಗೋಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಮುಖ ತೊಳ್ಕೊಳಕ್ಕೆ ಸ್ನಾನ ಮಾಡ್ಕೊಳಕ್ಕೆ ಜಾಗ ಇದೆ ನೋಡಿ. ಹೆಂಗಿದೆ ಮುಖ ತೊಳೆಯೋಂಥದ್ದು, ಸ್ನಾನ ಮಾಡ್ಕೊಳಕ್ಕೆ ಜಾಗ ಇಷ್ಟೇ ನೋಡಿ. ಹೇಗಿದೆ ಇಷ್ಟು ಜಾಗದಲ್ಲಿ ಸ್ನಾನ ಮಾಡ್ಕೊಬೇಕು ಅಂತ ತುಂಬ ಕಷ್ಟ ಆಗಿರೋ. ನಾನು ಒಂದು ಟೈಮಲ್ಲಿ ಮಾಡಿದ್ದೀನಿ, ಮಾಡಿಲ್ಲ ಅಂತಲ್ಲ. ನಾನು ಸ್ಟಾರ್ಟಿಂಗ್ ಬೆಂಗಳೂರು ಬಂದಾಗ ಒಂದು ಚಿಕ್ಕ ಮನೆಯಲ್ಲಿದ್ದು ನಾನು ಕೂಡ ಈ ಥರ ಜಾಗದಲ್ಲಿ, ಈ ಥರ ಸಣ್ಣ ಜಾಗದಲ್ಲಿ ನಾನು ಸ್ನಾನ ಅಂತೂ ಮಾಡಿದ್ದೀನಿ ಗುರು ನೋಡಿ. ಎಲ್ಲ ಚಿಕ್ಕ ಮನೆಗಳೇ, ಎಲ್ಲ ಚಿಕ್ಕ ಮನೆಗಳೇ. ಒಂದು ಟಿ ವಿ, ಒಂದು ಚಿಕ್ಕ ಮನೆ. ಏನೋ ಸ್ಪೆಷಲ್ ಮಾಡಿದ್ರಾ? ಏನೋ ಸ್ಪೆಷಲ್ ಇಲ್ವಾ? ಏನು ಖುಷಿಯಿಂದ ಮಾತಾಡ್ತಾರೆ ಅಂದರೆ ಅವರು, ಏನೋ ಒಂಥರ ಖುಷಿ ಆಗ್ತದೆ. ಯಾಕೆಂದರೆ ಅವ್ರ ಮುಖ ತೋರಿಸ್ಬಾರ್ದು ಅಂತ ಹೇಳಿದರು, ತೋರಿಸ್ಬಾರ್ದು ಆ ಥರ. ಬಟ್ ಎಲ್ಲ ಹೆಣ್ಮಕ್ಳು ಇರೋದ್ರಿಂದ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಓಕೆ, ಅದರಿಂದ ಏನೋ ಸ್ಪೆಷಲ್ ಮಾಡಿದ್ರೆ ಅಂತ ನಾನು ಕೇಳ್ತಾ, ಏನೂ ಸ್ಪೆಷಲ್ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ಇಲ್ಲಿ ನೋಡಿ, ಇಲ್ಲೊಂದು ಸಣ್ಣ ಸಂದಿ, ಇಲ್ಲೂ ಮನೆಗಳು. ಇಲ್ಲಿ ಯಾವುದೋ ನೋಡಿ ಸಣ್ಣ ಮನೆಗಳು, ಸಣ್ಣ ಮನೆಗಳು. ಅದು ಹೆಂಗಿರ್ತಾರೋ ಏನೋ ಅಂತೂ ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಒಂದು ಸಣ್ಣ ಮನೆ, ಇಲ್ಲಿ ಒಂದು ಸಣ್ಣ ಮನೆ. ಇದು ಸಣ್ಣ ಮನೆನಾ ಏನಿದು? ಸಣ್ಣ ಮನೆನೇ. ಇಲ್ಲಿ ಒಂದು ಸಣ್ಣ ಸಂದಿ ಗುರು. ಹಿಂಗೆ ಹೋಗ್ಬೋದಾ? ಮನೆ ಇದೆಯಲ್ಲಿ ಹಾಪ? ಇಷ್ಟೊಂದು ಸಣ್ಣ ಸಂದಿ ಇಲ್ಲ. ಹೆಂಗಿದ್ದೀರಕ್ಕ ಇಲ್ಲಿ? ಈ ಸಣ್ಣ ಸಂದಿಯಲ್ಲಿ ನಾನು ಹೋಗ್ಬೇಕೀಗ ಗುರು. ಈ ಸಣ್ಣ ಸಂದಿಯಲ್ಲಿ ನಾನು ಹೋಗ್ಬೇಕೀಗ. ನೋಡಿ ಎಷ್ಟು ಸಂದಿ ಇದೆ ನೋಡಿ. ನಾನೇ ಇಡ್ಸಲ್ಲ ಇಲ್ಲಿ ನೋಡಿ. ನೋಡ ನಾವೇ ಬರ್ತೀವಿ, ನೋಡ ನಮ್ಮಿಲ್ಲೇ ಬರ್ತೀವಿ. ಅಕ್ಕ ನೀವು ಚಿಕ್ಕದಾಗಿದ್ದೀರ, ನಾನು ಸ್ವಲ್ಪ ಉದ್ದಕ್ಕಿರೋದ್ರಿಂದ ಬರಕ್ಕೆ ಆಗಲ್ಲ ಅಕ್ಕ. ನೀರೆಲ್ಲ ಇಲ್ಲೇ ತಗೊಂಡು. ಹೌದಾ? ನೀರೆಲ್ಲ ಈ ರೋಡಲ್ಲಿ ತಗೊಂಡ್ಬರ್ತೀರಾ ನೀವು? ಯಪ್ಪಾ, ಒಂಥರ ಶಾಕ್ ನನಗೆ. ಏನಪ್ಪ, ಟ್ರೈ ಮಾಡೇ ಬಿಡೋಣ. ನಾನು ಕೂಡ ಹೋಗ್ಬೇಕೀಗ ನಾನು. ನೋಡ ಅಯ್ಯೋ, ಹೆಂಗಂಟೆ ಈ ಸಂದಿಯಲ್ಲಿ ನೀರು ಹೆಂಗಂಟೆ ಎತ್ಕೊಂಡ್ಬಿಡ್ತೀರಾ ನೀವು? ಹಾಂ, ಅದು ಹೇಗೆ ಎತ್ಕೊಂಡ್ಬಿಡ್ತೀರ ಅನ್ನೋದೇ ಅರ್ಥ ಆಗ್ತಿಲ್ಲ. ಇಷ್ಟೊಂದು ಸಣ್ಣ ಸಂದಿಯಲ್ಲಿ ಮನೆ ಇಟ್ಕೊಂಡಿದ್ದೀರಂತ ಒಂಥರ ಗ್ರೇಟ್ ಆಂಟಿ. ಇಷ್ಟೆಲ್ಲ ಇದ್ರೂ ಕೂಡ ನೀವು, ನಿಮ್ಮ ಮುಖದಲ್ಲಿ ಖುಷಿ ಇದೆ ನೋಡಿ, ಅದಕ್ಕಿಂತ ಬೇರೆ ಇನ್ನೇನಿಲ್ಲ. ಅದೇ ಮನೆ. ಓ, ಈ ಮನೆಗೆ ಬರಬೇಕು ಅಂದರೆ ಈ ಸಂದಿಯಲ್ಲೇ ಬರಬೇಕಾ? ಅಲ್ಲ ಗುರು, ಈಗ ಬಂದೆ ನೋಡಿ ನಾನು ಸಂದಿ. ಆ ಸಂದಿಯಲ್ಲಿ ಬಂದ್ರೆಗನ ಈ ಮನೆಗೆ ಬರುತ್ತೆ ಗುರು. ಆ ಸಂದಿಯಿಂದ ಬಂದರೆ ಈ ಮನೆಗೆ ಕನೆಕ್ಟ್ ಆಗ್ತಾಯಿದೆ ನೋಡಿ. ನೋಡಿ, ಇಲ್ಲೊಂದು ಚಿಕ್ಕ ಮನೆ ಅಷ್ಟೇ ಇದು. ಇಲ್ಲೂ ಅಷ್ಟೇ, ಒಂದು ಟಿ ವಿ, ಒಂದು ದಿವಾನ, ಆ ಥರ ಇದೆ ಅಷ್ಟೇ, ಏನಿಲ್ಲ. ಇಷ್ಟೇ ಮನೆ. ಇಲ್ಲೊಂದು ಅಡುಗೆ ಸಾಮಾನು ಇದೆ, ಇಲ್ಲಿ ಅಡುಗೆ ಮಾಡ್ಕೊತಾರೆ, ಅಲ್ಲೆಲ್ಲ ಐಟಮ್ ಇಟ್ಕೊಂಡಿದ್ದಾರೆ. ಇಷ್ಟೇ ನೋಡಿ. ಆ ಸಂದಿಯಲ್ಲಿ ಬಂದುಬಿಟ್ಟು ಈ ಮನೆ ಜಾಯ್ನ್ ಆಗಬೇಕು ಅಂದರೆ ಭಾರಿ ಕಷ್ಟ ಅಪ್ಪು. ದಾರಿ ಇಲ್ಲ ಅಂತಂದರೆ ಫುಲ್ ಯುದ್ಧಗಳನ್ನ ಹೇಳ್ಬಿಡ್ತಾರೆ ಮನೆ ಕಡೆ ಎಲ್ಲ. ಬಟ್ ಇಷ್ಟು ಸಣ್ಣ ಸಂದಿಯಲ್ಲಿ ಇವ್ರು ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಿದ್ದಾರೆ ನೋಡು, ಅದೊಂಥರ ಖುಷಿ ನೋಡೋದಕ್ಕೆ. ಅವ್ರ ಮುಖದಲ್ಲಿ ನೋಡ್ಬೇಕು ಎಷ್ಟು ಕಳೆ ಇದೆ ಗೊತ್ತಾ. ಆಂಟಿ ನೋಡು, ನುಕ್ಕೊಂಡು ಹೋಗ್ಬಿಟ್ರು. ಏನ್ ಮಾಡೋದು,
ದೊಡ್ಡ ಮನೆಲ್ಲ ಇಲ್ಲ. ಚಿಕ್ಕ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ? ಮನೆಯಲ್ಲಿ 4 ಮಕ್ಕಳು, ನಮ್ಮಿಬ್ರು 6 ಜನ ಇದೀವಿ. 6 ಜನ ಇದ್ದೀರಾ ನಿಮ್ಮ ಮನೆಯಲ್ಲಿ, ಚಿಕ್ಕ ಮನೆಯಲ್ಲಿ. ಮಾತಾಡ್ತೀರಾ? ಏನಾದ್ರು ಮನೆ ನಮ್ಗೆ ಇದು ಮಾಡ್ಬೇಕು, ನಾವು ಗೌರ್ಮೆಂಟ್ ಅವ್ರು ಮಾಡ್ಬೇಕು. ಗೌರ್ಮೆಂಟ್ ಅವ್ರಿಗೆ ಅದು ನೀವು ವಿಡಿಯೋಲಿ ಆಗ್ಬೇಕು, ಅವ್ರು ಮಾಡ್ಬೇಕು. ಈ ವಿಡಿಯೋ ತಲುಪಬೇಕು ಹಂಗೆ ಹೇಳಿ ನೀವು. ಏನ್ ಹೇಳೋದು, ಗೌರ್ಮೆಂಟ್ ಅವ್ರಿಗೆ ಈ ವಿಡಿಯೋ ತಲುಪಬೇಕು. ಬರೋರ್ಗೆಲ್ಲ ಹೇಳಿದೀವಿ, ಏನೋ ಮಾಡಲ್ಲ ಅವ್ರು. ಇನ್ನೂ ಮಾಡ್ತಾನೆ ಇರಬೇಕು. ನಮ್ಮಂತ ಯೂಟ್ಯೂಬರ್ಸ್ ಬರೋರ್ಗೆಲ್ಲರಿಗೂ ನೀವು ಈ ಥರ ಹೇಳ್ರಿ, ಖಂಡಿತವಾಗ್ಲೂ ತಲುಪ್ತದೆ. ನನ್ನಿಂದ ತಲುಪಲಿಲ್ಲ ಅಂದ್ರೂ ಬೇರೆ ಕಡೆಯಿಂದ ತಲುಪುತ್ತೆ. ಹೋಗೋಣ. ಈ ಥರ ಸಿಚುವೇಶನ್ ಇಲ್ಲಿ. ಲವ್ ಮಾಡ್ತಾರೆ, ಸೀರಿಯಸ್ ಆಗಿ ಮಾಡಲ್ಲ. ಲವ್ ಮಾಡ್ತಾರೆ, ಸೀರಿಯಸ್ ಆಗಿ ಮಾಡಲ್ಲ. ಆಮೇಲೆ ಅಷ್ಟೇ ಆಮೇಲೆ ಲವ್ ಮಾಡಿದ್ರೆ ಸೀರಿಯಸ್ ಆಗಿ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಲವ್ ಹುಡುಗಿರೇ ಸೀರಿಯಸ್ ಆಗಿರಲ್ಲ, ನಾವೇನು ಮಾಡೋಕ್ಕಾಗುತ್ತೆ ಹೇಳಿ. ಏನಪ್ಪ ಇದು ವಿಡಿಯೋ? ಏನೋ ಒಂಥರ ಖುಷಿ ಅಲ್ಲಕ್ಕ ನಿಮಗೆ. ಈ ಲೈಫ್ ಸ್ಟೈಲೇ ಒಂಥರ ಚೆನ್ನಾಗಿದೆ ಅಲ್ಲ ನಿಮಗೆ. ಈ ದುಡ್ಡಿದ್ರಾಗನ ಟೆನ್ಷನ್ ಜಾಸ್ತಿ ನಿಮಗೆ. ಈ ದುಡ್ಡಿಲ್ಲ ಅಂತಂದ್ರೆ ಆರಾಮಾಗಿ ಹೆಂಗೋ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೆಂಗೋ ಸಾಗಿಸ್ತಿರ್ತೀರ. ಚೆನ್ನಾಗಿದೆ ಅಲ್ಲ ನಿಮ್ಮ ಜೀವನ, ಅದೇ ಸಾಕು. ಬಟ್ ಇನ್ನೊಂದು ಖುಷಿ ಏನಂತಂದ್ರೆ ಸ್ಲಮ್ ಏರಿಯಾ ಅಂತ ಹೇಳ್ತಾರೆ, ಮನೆ ಒಳಗಡೆ ಬಂದ್ರಾಗನ ನೀಟಾಗಿದೆ, ಅದೊಂಥರ ಖುಷಿ ಆಗ್ತದೆ. ಇದಂತೂ ನಿಜ. ಎಲ್ಲ ಮನೆಗಳು ನಾನು ನೋಡ್ಕೊಂಡ್ ಬಂದಿದ್ದೀನಿ, ಬಟ್ ಆದರೆ ಮನೆ ಒಳಗಡೆ ಮಾತ್ರ ನೀಟಾಗಿ ಇಟ್ಕೊಂಡಿದ್ರ ಇರೋದ್ರಲ್ಲಿ ಅದೊಂಥರ ಸೂಪರ್. ಒಳಗಡೆ ಚೆನ್ನಾಗಿದ್ರ ಅದೊಂಥರ ಖುಷಿ. ಈ ಜೀವನ ಇದೆಯಲ್ಲ, ಇದನ್ನ ನೋಡಕ್ ಒಂಥರ ಖುಷಿ ಆಯ್ತದೆ. ಎಲ್ಲಿಗೆ ಮೇಲೆ ಹಂಗನ್ಬಿಟ್ರೆ ಹೆಂಗೆ ನೀವು ಅಲ್ಲೋಗಿ ಟಾಟಾ ಮಾಡ್ತೀವಿ? ಯಾಕೆ ಹಿಂಗಂದ್ರೆ ಹೆಂಗೆ ನೀವು? ಏನ್ ಮಾಡಕ್ಕಾಗಲ್ಲ, ಚಿಕ್ಕ ಹುಡುಗರು ಎಲ್ಲರೂ ಹಂಗೆ. ಏನ್ ಮಾಡೋಣ? ಲವ್ ಮಾಡಿದ್ರೆ ಸೀರಿಯಸ್ ಆಗಿ ಮಾಡಲ್ಲ ಇವರು. ಹಲೋ ಹಲೋ ಹಾಯ್ ಹಾಯ್ ಹಾಯ್. ಸರಿ, ಲವ್ ಮಾಡಿದ್ರೆ ಸೀರಿಯಸ್ ಆಗಿ ಮಾಡಲ್ಲ. ಏನ್ ಮಾಡೋ, ಬಿಸಿ ರಕ್ತ. ಇಲ್ಲಿ ಜೀಸಸ್ ಇದ್ದಾರೆ. ಜೀಸಸ್ ಆಪೋಸಿಟ್ಟು ಒಂದು ಸಣ್ಣ ಸಂದಿ ಇದೆ ನೋಡಿ. ಇಲ್ಲಿ ಈ ಸಂದಿ ಒಳಗಡೆ ಒಂದು ಮನೆ ಇದೆ ಗುರು ನೋಡು. ಈ ಸಣ್ಣ ಸಂದಿ ಒಳಗಡೆ ಡೈಲಿ ಓಡಾಡ್ಬೇಕು ಇದೇ ಜಾಗದಲ್ಲಿ. ಅದು ಹೆಂಗೆ ಓಡಾಡ್ತಾರೆ ಅನ್ನೋ ಗೊತ್ತಿಲ್ಲ, ನಿಜವಾಗ್ಲೂ ಒಂಥರ ಕಷ್ಟ ಅನ್ನಿಸ್ತದೆ. ಈ ಸಣ್ಣ ಸಂದಿಯಲ್ಲಿ ಬಂದು ಹೀಗೆ ಹೋದರೆ ಒಳಗಡೆ ಒಂದು ಮನೆ ಇದೆ ನೋಡಿ. ಎಲ್ಲದಕ್ಕಿಂತ ಸ್ವಲ್ಪ ಇದೇ ಸ್ವಲ್ಪ ದೊಡ್ಡದನ್ಸುತ್ತೆ ಮನೆ. ಸ್ವಲ್ಪ ಇಲ್ಲಿರೋ ಮನೆಗಳೆಲ್ಲ ನೋಡಿದೆ ನಾನು, ಆದರೆ ಎಲ್ಲದಕ್ಕಿಂತ ಇದೆ ಸ್ವಲ್ಪ ದೊಡ್ಡದನ್ನಿಸ್ತದೆ. ಇಲ್ಲಿ ಅಡುಗೆ ಮಾಡ್ತಾರೆ. ಅಣ್ಣ ಹೋಗ್ಬೋದು ಒಳಗಡೆ ನೋಡಿ. ಇಲ್ಲಿ ಅಡುಗೆ ಮಾಡ್ತಾರೆ ನೋಡಿ, ಇಲ್ಲೇ ಸ್ನಾನ ಮಾಡ್ತಾರೆ. ಇಲ್ಲೇ ಎಲ್ಲ ಪಾತ್ರೆ ಐಟಮ್ ಎಲ್ಲ ಉಜ್ಕೊತಾರೆ ನೀಟಾಗಿ. ನೋಡಿ ಮನೆ ನೋಡಿ, ಟಿ ವಿ ಓಡ್ತಾಯ್ತು ಇಲ್ಲಿ. ಅಣ್ಣ ಈ ಮನೇಲಿ ಎಷ್ಟು ಜನ ಇರ್ತೀರ ಅಣ್ಣ ಹೆಚ್ಚು ಕಮ್ಮಿ? ನೀವು ಒಂದು ವೈಫು ಮತ್ತು ಮಕ್ಕಳು 5 ಜನ ಇರ್ತಾರೆ ಹೆಚ್ಚು ಕಮ್ಮಿ. ನಾ ಮನೇಲಿ 5 ಜನ ಇರ್ತಾರೆ ಅಂತಂದರೆ ಈಸಿಯಾಗಿರ್ಬೋದು, ಯಾಕೆಂದರೆ ಸ್ವಲ್ಪ ದೊಡ್ಡದಾಗಿದೆಯಲ್ಲ ಮನೆ, ಇರ್ಬೋದು ಆರಾಮಾಗಿ. ಈ ಸಣ್ಣ ಸಂದಿಯಲ್ಲಿ ಹೋಗೋದೇ ಒಂಥರ ವಿಚಿತ್ರ ಗುರು. ನೋಡಿ 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 ನೋಡಿ. ಆ ಸೈಡ್ ಬರಬಾರ್ದಾ? ಬರಲ್ಲ ಬಿಡಿ. ನೋಡೋರಲ್ಲ, ಇವರು ಜೀವನ ಶೈಲಿ ಹೀಗೆ. ಬೆಂಗಳೂರಲ್ಲಿ 500ಕ್ಕೂ ಹೆಚ್ಚು ಸ್ಲಮ್ ಏರಿಯಾಗಳಿದ್ದಾವೆ ಅಂತ ಹೇಳಿದ್ದೀನಿ. ಎಲ್ಲ ಸ್ಲಮ್ ಏರಿಯಾ ಆಲ್ಮೋಸ್ಟ್ ಹಿಂಗೆ ಇರ್ತವೆ. ಇನ್ನೂ ಕೆಲವೊಂದು ಕಡೆ ತುಂಬ ಕ್ರಿಟಿಕಲ್ಲಾಗೂ ಇರ್ತದೆ. ಬಟ್ ಅವ್ರ ಜೀವನ ನಡೆಸೋದೇ ಒಂಥರ ಕಷ್ಟವಾಗಿದೆ ನಿಜವಾಗಿ ಹೇಳಬೇಕು ಅಂತಂದರೆ. ನೀವೇನಾದರೂ ಹೆಲ್ಪ್ ಮಾಡಬೇಕು ಅಂದರೆ ಬಂದು ಹೆಲ್ಪ್ ಮಾಡ್ಬೋದು. ಯಾರೇನು ಕೆಲವರೆಲ್ಲ ಖಾಲಿ ಹುಡುಗರೆಲ್ಲ ಬಂದುಬಿಟ್ಟು ಹೆಲ್ಪ್ ಮಾಡ್ತಾರೆ ಅಂತ ಇವ್ರು ಹೇಳ್ತಿದ್ದಾರೆ. ರೇಷನ್ ಆಗಿರ್ಬೋದು ಆ ಥರದಲ್ಲಿ ಕೆಲವರು ಬರ್ತಾರೆ, ಹೆಲ್ಪ್ ಮಾಡ್ತಾರೆ ಅಷ್ಟೇ. ನಾವು ಕೂಲಿ ಮಾಡಿಕೊಂಡು ಈ ಥರ ಮನೆ ಕೆಲಸ, ಸಿಮೆಂಟ್ ಕೆಲಸ, ಗಾರೆ ಕೆಲಸ ಆ ಥರ ಎಲ್ಲ ಮಾಡಿಕೊಂಡು ಜೀವನ ಮಾಡ್ತಿರೋದು ಇವರು. ಇನ್ನೂ ಒಂದು ಇಲ್ಲೆಲ್ಲ ಖಾಲಿ ಮಾಡು ಅಂತ ಹೇಳ್ತಿದ್ದಾರಂತೆ. ಬಟ್ ಇಲ್ಲಿರೋದು ಅವ್ರೇನು ಬಾಡಿಗೆಗಂತೂ ಇಲ್ಲ ಅಂತ. ಪ್ರತಿಯೊಬ್ಬನ ಕೇಳಿ ಕೂಡ ಬಾಡಿಗೆಗಿಲ್ಲ ಇಲ್ಲಿ. ಎಲ್ಲ ನಮ್ಮ ಸ್ವಂತದ ಜಾಗ, ಇದು ಸ್ವಂತದ ಜಾಗ. ಗೌರ್ಮೆಂಟವರು ಇಲ್ಲಿ ಖಾಲಿ ಮಾಡಿ ಅಂತ ಹೇಳ್ತಿದ್ದಾರೆ. ಅವ್ರೇನು ಹೇಳ್ತಿದ್ದಾರೆ ಅಂತಂದರೆ ಬೇರೆ ಕಡೆ ನಮ್ಮ ಜಾಗ ಕೊಟ್ಟರೆ ನಾವು ಇಲ್ಲಿ ಖಾಲಿ ಮಾಡಿಕೊಂಡು ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ವಿಡಿಯೋನ ಆದಷ್ಟು ಪ್ರತಿಯೊಬ್ಬರಿಗೂ ಶೇರ್ ಆಗಬೇಕು. ಆ ಥರ ಶೇರ್ ಮಾಡಿ, ಯಾಕೆ ಅಂತಂದರೆ ಅವ್ರಿಗೂ ಒಂದು ಜೀವನ. ಅದು ಯಾರೇ ಆಗಿರ್ಬೋದು, ಅವ್ರಿಗಿರೋದು ಬ್ಲಡ್ಡೇ, ನಮಗಿರೋದು ಬ್ಲಡ್ಡೇ. ಅವರು ಮನುಷ್ಯರೇ, ನಾವು ಮನುಷ್ಯರೇ. ಅವರೇನು ಬೇರೆ ಅಲ್ಲ, ನಾವೇನು ಬೇರೆ ಅಲ್ಲ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ. ಬಟ್ ನಾನು ಫೇಮಸ್ ಆಗಬೇಕು ಅಂತ ನಾನು ಹೇಳ್ತಿಲ್ಲ, ಬಟ್ ಶೇರ್ ಮಾಡಿದ್ರೆ
ಆದರೆ ಅವ್ರ ಕಷ್ಟಕ್ಕೆ ಯಾರಾದರೂ ಆಗ್ತಾರೆ ಅನ್ನೋ ಒಂದು ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ನಾನು ಬೇರೆ ರೀತಿಯಲ್ಲಂತೂ ನಿಮಗೆ ನಾನು ಹೇಳ್ತಿಲ್ಲ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಷ್ಟೇ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಟಾಟಾ, ಸಿ ಯು.